ಹಾಯ್ ಫ್ರೆಂಡ್ಸ್, ನಮಸ್ತೆ. ಸೌಮ್ಯ ಸವಿ ಅಡುಗೆಗೆ ಸ್ವಾಗತ. ನಾನಿವತ್ತು ತೋರಿಸ್ತಾ ಇರೋದು ಚಿಕನ್ ಕಬಾಬ್. ಚಿಕನ್ ಕಬಾಬ್ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ? ಎಲ್ಲರೂ ಇಷ್ಟಪಡ್ತಾರೆ, ಚಿಕ್ಕವರಿಂದ ದೊಡ್ಡವರವರೆಗೂ ತುಂಬ ಇಷ್ಟಪಟ್ಟು ತಿನ್ನೋಂಥ ಕಬಾಬ್. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡೋಣ. ಅರ್ಧ kg ಚಿಕನ್ನು, ಮತ್ತು ಇದ್ರ ಜೊತೆನೇ ಕಬಾಬ್ ಪೌಡರ್ ತೊಗೊಂಡಿದ್ದೀನಿ, ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ. ಚಿಲ್ಲಿ ಪೌಡರ್ 1 ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್, ಕಾರ್ನ್ಫ್ಲೋರ್ 2 ಸ್ಪೂನು, ಇಷ್ಟೇ ಬೇಕಾಗಿರೋದು. ಈಗ ಒಂದು ಬೌಲ್ಗೆ ಚಿಕನ್ ಹಾಕ್ಕೊಂಡಿದ್ದೀನಿ. 1 ಪ್ಯಾಕೆಟ್ ಕಬಾಬ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಅರ್ಧ kgಗೆ ಈ 1 ಪ್ಯಾಕೆಟ್ ಸಾಕಾಗುತ್ತೆ. ಚಿಲ್ಲಿ ಪೌಡರ್ 1 ಸ್ಪೂನು, ಕಬಾಬ್ ಪೌಡ್ರಲ್ಲಿ ಖಾರ ಕಮ್ಮಿ ಇರೋದ್ರಿಂದ ಚಿಲ್ಲಿ ಪೌಡ್ರ್ ಹಾಕ್ತಾ ಇರೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು, ಕಾರ್ನ್ಫ್ಲೋರು 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ, ಏಕೆಂದರೆ ಪೌಡ್ರ್ ಹಾಕಿರೋದ್ರಿಂದ ಅದರಲ್ಲೂ ಉಪ್ಪು ಎಲ್ಲ ಇರುತ್ತೆ, ಅದರಿಂದ ಸ್ವಲ್ಪ ಹಾಕ್ಕೋಬೇಕು. ಇದನ್ನು ನೀರೇನು ಹಾಕ್ತಿರೋ ಹಾಗೆ ಕಲಿಸ್ಕೊಬೇಕು. ಕೆಲವೊಬ್ಬರು ಮೊಟ್ಟೆ ಹಾಕ್ತಾರೆ, ನಿಂಬೆಹಣ್ಣು ಹಾಕ್ತಾರೆ, ಮೊಸರು ಹಾಕ್ತಾರೆ. ಇದು ಯಾವುದು ಹಾಕ್ತೀರಾ ಇನ್ಸ್ಟೆಂಟಾಗಿ ಮಾಡೋವಂಥ ಕಬಾಬು. ಇದು 15 ನಿಮಿಷ ಮ್ಯಾರಿನೇಟ್ ಆಗಬೇಕು, ಹಾಗೆ ಬಿಡಬೇಕಾಗುತ್ತೆ. 15 ನಿಮಿಷದ ಕಾಲ ಇದು ನೆನೆಯೋಕ್ಕೆ ಬಿಡೋಣ. ಒಲೆ ಮೇಲೆ ಬಾಣಲಿ ಇಟ್ಬಿಟ್ಟು, ಬಾಣಲಿ ಬಿಸಿ ಆದಮೇಲೆ ಇದಕ್ಕೆ ಈಗ ಎಣ್ಣೆ ಹಾಕ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು, ಏನು ಜಾಸ್ತಿ ಏನು ಬೇಕಾಗಲ್ಲ. ನೋಡಿ, ಇವಾಗ ಚಿಕನ್ ಚೆನ್ನಾಗಿ ನೆಂದಿದೆ ಒಂದು 15 ನಿಮಿಷದ ಕಾಲ. ಇದು ನಿಮ್ಮ ಟೈಮ್ ಇದ್ದರೆ ಒಂದು 30 ನಿಮಿಷದ ಕಾಲ ಈ ಥರ ನೆನೆಸಿಡ್ಬೋದು. ಈಗ ಎಣ್ಣೆನೂ ಕಾದಿದೆ. ಕಮ್ಮಿ ಉರಿ ಇಟ್ಕೊಂಡು ಈ ಥರ ಒಂದೊಂದೇ ಪೀಸು ಬಿಡಿ, ಒಂದೊಂದೇ ಪೀಸು ಬಿಡ್ತಾ ಹೋಗಿ. ನೋಡಿ ಎಷ್ಟು ಚೆನ್ನಾಗಿ ಆಗುತ್ತೆ ಕಬಾಬು. ಏಕೆಂದರೆ ಮೊಟ್ಟೆ ಏನು ಯೂಸ್ ಮಾಡ್ದಿರ ಮಾಡಿರೋ ಅಂತಹ ಕಬಾಬು ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಮೊಟ್ಟೆ ಹಾಕಿ ಹಿಂಗೆ ಮಾಡ್ತಿರೋ ಅದೇ ಟೇಸ್ಟೇ ಬರುತ್ತೆ, ಏನು ಡಿಫ್ರೆನ್ಸ್ ಏನು ಬರಲ್ಲ. ನೋಡಿ, ಈ ಥರ ಫುಲ್ಲು ಹಾಕ್ಬಿಟ್ಟು ಇದನ್ನು ಒಂದು 2 ನಿಮಿಷದ ಕಾಲ ಬೇಯಿಸ್ಕೊಳ್ಳಿ. ಇವಾಗ ಉಲ್ಟಾ ಮಾಡ್ಕೊಬೇಕಾಗುತ್ತೆ. ಹೊಸ್ದಾಗಿ ಅಡುಗೆ ಕಲಿಯೋರು ಈ ಥರ ಈಸಿಯಾಗಿ ಮಾಡ್ಕೊಬೋದು. ಆದಷ್ಟು ಸ್ವಲ್ಪ ಕ್ರಿಸ್ಪಿಯಾಗಿ ಬೇಯಿಸ್ಕೊಬೇಕಾಗುತ್ತೆ. ಮಕ್ಕಳು ಕೇಳಿದ ತಕ್ಷಣ ಈ ಥರ ಮಾಡಿಕೊಡ್ಬೋದು, ಇಲ್ಲ ಯಾರಾದರೂ ಗೆಸ್ಟ್ ಬಂದಾಗೂ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಈಗ ಎಲ್ಲನೂ ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನೋಡಿದ್ರಲ್ಲ ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ಈಸಿಯಾಗಿ ಇನ್ಸ್ಟೆಂಟಾಗಿ ಮಾಡ್ಕೊಬೋದು ಕಬಾಬು ಅಂತ. ಮತ್ತು ಈ ಎಣ್ಣೆನೂ ಏನು ವೇಸ್ಟ್ ಆಗೋಲ್ಲ, ಬೇರೆದಕ್ಕೂ ಯೂಸ್ ಮಾಡ್ಕೊಬೋದು. ನೋಡಿದ್ರಲ್ಲ, ಚಿಕನ್ ಕಬಾಬ್ ತಯಾರಾಗಿದೆ. ಎಷ್ಟು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡಿರೋಂತಹ ಕಬಾಬ್. ಇದ್ರೆ ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಹಾಗಿದ್ರೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ಸೌಮ್ಯ ಸವಿ ಅಡುಗೆ ಚಾನಲ್ನ ನೋಡ್ತಾ ಇರಿ. ಧನ್ಯವಾದಗಳು.